ಸ್ವಾತಂತ್ರ್ಯೋತ್ಸವದ ಹೆಸರಿನಲ್ಲಿ ಜಿದ್ದಾಜಿದ್ದಿ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣವನ್ನು ಮಾಡಿದ್ದಾರೆ ಚನ್ನಪಟ್ಟಣ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ. ಅದೇ ವೇದಿಕೆಯಲ್ಲಿ ಸಿಪಿ ಯೋಗೇಶ್ವರ್ ಕೂಡ ಇದ್ದರು ಅಂತಕ್ಕಂಥದ್ದು ಗೊತ್ತಾಗಿದೆ. ಕುಮಾರಸ್ವಾಮಿ ಅಡ್ಡಾದಲ್ಲಿ ಡಿಕೆ ಶಿವಕುಮಾರ್ ಅವರ ಧ್ವಜಾರೋಹಣ ಮೊದಲೇ ಹೇಳಿದ್ರು, ಯಾಕೆಂದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿದ್ದಾರೆ, ಶತಾಯ ಗತಾಯ ಗೆಲ್ಲಬೇಕು ಅಂತ ಡಿಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರು ಹಾಗೆ ನೋಡೋಕೋದ್ರೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಧ್ವಜಾರೋಹಣ ಮಾಡೋದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ, ಇವರು ತಾಲೂಕಲ್ಲಿ ಮಾಡಿದ್ದಾರೆ. ನಾನೇನು 22,000 ಅರ್ಜಿಗಳನ್ನು ಗರ್ಕೆ ನೀರಾವರಿ ಯೋಜನೆಗೆ ಪುನಶ್ಚೇತನ ಕಾರ್ಯಕ್ರಮ ಈಗಾಗಲೇ ಮುಂದುವರೆದಿದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಚೆಕ್ ಡ್ಯಾಮ್ಗಳು, ಬ್ರಿಡ್ಜಸ್, ಕಲ್ವರ್ಟು ಈ ಚನ್ನಪಟ್ಟಣ ತಾಲೂಕಿನಲ್ಲಿ ಸುಮಾರು 105 ಜಾಗಗಳಲ್ಲಿ 115 ಕೋಟಿಗಳದ್ದು ಏನು ಕಾರ್ಯಕ್ರಮ ಇದೆ ಅದನ್ನು ಕೂಡ ಮುಂದುವರಿಸಿ ಕಾರ್ಯರೂಪವನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ರಾಮನಗರ ಜಿಲ್ಲೆ ಸೇರಿದಂತೆ ಚನ್ನಪಟ್ಟಣ ಒಳಗೊಂಡಂತೆ ಕುಡಿಯುವ ನೀರಿಗೋಸ್ಕರ ಸತ್ಯಗಾಲದಿಂದ ಇಗ್ಲೂರವರೆಗೆ ನನ್ನ ಇಲಾಖೆಯಲ್ಲೇ ಈ ಜವಾಬ್ದಾರಿಯನ್ನ ತೆಗೆದುಕೊಂಡು ಅದಕ್ಕೂ ಕೂಡ ಒಂದು ಬಹಳ ಶೀಘ್ರವಾಗಿ ಕಾರ್ಯಕ್ರಮವನ್ನ ಜನರಿಗೆ ಮುಟ್ಟುವಂತ ಯೋಜನೆಯನ್ನ ಈಗಾಗಲೇ ತೆಗೆದುಕೊಂಡಿರುವುದು ಕೂಡ ತಮಗೆಲ್ಲ ಗೊತ್ತಾಗಿದೆ. ಅರಣ್ಯದಿಂದ ಆಗ್ತಕ್ಕಂಥ ಅನೇಕ ಹಾವಳಿಯಿಂದ ಬಹಳ ಜನ ತತ್ತರಿಸ್ತಾ ಇದ್ದಾರೆ. ಈಗಾಗಲೇ ಸುಮಾರು 65 ಕೋಟಿ ರೂಪಾಯಿಯನ್ನ ಅದಕ್ಕೆ ಬಿಡುಗಡೆಯನ್ನು. ಸೊ ಡಿಕೆ ಶಿವಕುಮಾರ್ ಅವರು ಶಾಸಕರಾಗಿರ್ತಕ್ಕಂಥದ್ದು ಕನಕಪುರದಿಂದ, ಬಟ್ ಇವತ್ತು ಅವರು ಚನ್ನಪಟ್ಟಣ, ಅದು ತಾಲೂಕು ಹೆಡ್ ಕ್ವಾರ್ಟರ್ಸೇ, ಅಲ್ಲಿ ಹೋಗಿ ಧ್ವಜಾರೋಹಣ ಮಾಡಿದ್ದಾರೆ. ಯಾಕೆಂದರೆ ಕುಮಾರಸ್ವಾಮಿ ಸತತವಾಗಿ ಅಲ್ಲಿ ಗೆಲ್ತಾ ಬಂದಿದ್ರು ಕೂಡ ಯಾವತ್ತೂ ಅವರು ಧ್ವಜಾರೋಹಣವನ್ನು ಕ್ಷೇತ್ರದಲ್ಲಿ ಮಾಡಿರಲಿಲ್ಲ. ಹಾಗಾಗಿ ಉಪಮುಖ್ಯಮಂತ್ರಿಗಳು ಇವತ್ತು ಇದೊಂಥರ ಪೊಲಿಟಿಕಲ್ ಒಂಥರ ಉಪಚುನಾವಣೆ ಬರ್ತಾ ಇರೋದ್ರಿಂದ ಹೆಚ್ಚೆಚ್ಚು ವಾರದಲ್ಲಿ 2 ದಿನ ಇವಾಗ ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲೇ ಕಾಣಿಸ್ಕೋತಾ ಇದ್ದಾರೆ. ಏನಾದ್ರು ಮಾಡಿ ಆ ಕ್ಷೇತ್ರವನ್ನು ಗೆಲ್ಲಬೇಕು, ಯಾಕೆಂದರೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕು. ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನ ನೋಡ್ತಾ ಇದ್ದೀರಾ. ಅಕ್ಕಪಕ್ಕದಲ್ಲೇ ಡಿ.ಕೆ. ಶಿವಕುಮಾರ್ ಮತ್ತು ಸಿ.ಪಿ. ಯೋಗೇಶ್ವರ್ ಅವರು ಕುಳಿತಿರ್ತಕ್ಕಂಥದ್ದನ್ನು ಅವರೇ ಧ್ವಜಾರೋಹಣ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಮಿನಿಸ್ಟ್ರುಗಳು ಮಾಡ್ತಾರೆ, ಅವರವರಿಗೆ ಯಾವ್ಯಾವ ಜಿಲ್ಲೆನಲ್ಲಿ ಕೊಟ್ಟಿರ್ತಾರೆ ಉಸ್ತುವಾರಿಯನ್ನು ಅಲ್ಲಿ ಮಾಡ್ತಾರೆ. ಬಟ್ ಡಿ.ಕೆ. ಶಿವಕುಮಾರ್ ಇದನ್ನು ಈ ರೀತಿ ಬಳಸ್ಕೊಂಡಿದ್ದಾರೆ, ಆ ಕ್ಷೇತ್ರಕ್ಕೆ ಹೋಗಿ ನಾನು ಧ್ವಜಾರೋಹಣ ಮಾಡಬೇಕು ಅಂತ. ಹಾಗಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಇವತ್ತು ಧ್ವಜಾರೋಹಣ ಮಾಡಿ ನೋಡೋಣ ಬೈ ಎಲೆಕ್ಷನ್ನಲ್ಲಿ ಯಾರು ಗೆಲ್ತಾರೆ ಅಂತಂದ್ಬಿಟ್ಟು ಒಂದು ಜಿದ್ದಾಜಿದ್ದಿಯನ್ನು ಶುರು ಮಾಡಿದ್ದಾರೆ. ಸ್ವಾಮಿಯವರು ಈ ಹಿಂದೆ ನಾನು ಆಗಲೇ ಹೇಳಿದ್ದೀನಿ, ಕುಮಾರಸ್ವಾಮಿಯವರು ಇಲ್ಲಿ ಸತತವಾಗಿ ಗೆಲ್ತಾ ಇದ್ದರೂ ಕೂಡ ಧ್ವಜಾರೋಹಣವನ್ನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮಾಡಿರಲಿಲ್ಲ. ಆದರೆ ಫಾರ್ ದಿ ಫಸ್ಟ್ ಟೈಮ್ ಉಪಮುಖ್ಯಮಂತ್ರಿಗಳು ಬಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಧ್ವಜಾರೋಹಣವನ್ನು ಮಾಡಿದ್ದಾರೆ. ಇದನ್ನೇ ಪೊಲಿಟಿಕಲ್ ವೆಂಜನ್ಸ್ ಅಂತ ಕರೆಯೋದು. ಇದರಿಂದ ಮುಂದೆ ಏನು ಲಾಭ ಅಂತಂದರೆ ಇಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ಗೆ ಬೈ ಎಲೆಕ್ಷನ್ ಮೇಲೆ ಕಣ್ಣು, ಯಾವುದೇ ಕಾರಣಕ್ಕೂ NDA ಅಭ್ಯರ್ಥಿ ಗೆಲ್ಲೋದಕ್ಕೆ ಬಿಡಬಾರ್ದು ಅಂತ ಅವರು ಹಾಗೆ ಪ್ರಯತ್ನ ಪಡ್ತಾರೆ. ಬಟ್ ಇನ್ನೂ ಟಿಕೆಟ್ ಯಾರಿಗೆ ಏನು ಅಂತಕ್ಕಂಥದ್ದು ಅನೌನ್ಸ್ ಆಗಿಲ್ಲ. ಸಿ.ಪಿ. ಯೋಗೇಶ್ವರ್ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ, ಅವ್ರಿಗೆ ಏನು ಭರವಸೆ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಮತ್ತೊಂದು ಕಡೆ JDSಗೆ ಈ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ KPCC ಅಧ್ಯಕ್ಷರಾಗಿ ಅವ್ರ ಕೆಲಸ ಏನು ಮಾಡಬೇಕು ಅದನ್ನು ಅವ್ರು ಮಾಡ್ತಾ ಇದ್ದಾರೆ.